ತುಂಬಾ ಬಿಸಿಲು ಅಂತ ಅಂದ್ಬಿಟ್ಟು ಇವತ್ತು ನಾನು ಸಾಯಂಕಾಲ ಬಂದಿದ್ದೀನಿ ಡ್ಯೂಟಿಗೆ. ಈಗ ನೋಡ್ಬೋದು 5 ಗಂಟೆ ಆಗಿದೆ, ಭಾನುವಾರ. ಬೆಳಗ್ಗೆಯಿಂದ ಡ್ಯೂಟಿಗೆ ಹೋಗೋಣ ಅಂತ ಮನ್ಸಿತ್ತು, ಆದ್ರೆ ಏನ್ ಮಾಡೋಣ, ಆಗಲ್ಲ, ಬಿಸಿಲು ಜಾಸ್ತಿ. ಆ ರೀಸನ್ ಇಂದ ಏನ್ ಮಾಡಿದೆ, ಇಷ್ಟು ಮೇಲೆ ಬಂದಿದ್ದೀನಿ. ಇವಾಗ್ಲೂ ಎಷ್ಟು ಹೊಡಿತಾ ಇದೆ ನೋಡ್ಬೋದು, 5:15 ಹೊಡಿತಾ ಇರೋಂಥ ಬಿಸಿಲಿದು. ಹಾಗೆ ಜಾಸ್ತಿ ಇಡೀ ಮುಖಾನೇ ಚೇಂಜ್ ಆಗ್ಬಿಟ್ಟೈತೆ. ಯಾಕೆ ಅಂತ ಅಂದ್ರೆ ಈ ಬಿಸಿಲಿಗೆ ಒಂದು ಡ್ಯೂಟಿ ಸಿಕ್ಕಿದೆ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ಪಿಕಪ್ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಪಿಕಪ್ ಮಾಡುವ. ಹಾಗೆ ತುಂಬಾ ಸುಸ್ತು, ಹೆವಿ ಸುಸ್ತು ಅನ್ಸುತ್ತೆ. ಅದಕ್ಕೋಸ್ಕರ ಇದು ಮಾಡಕ್ ಹೋಗಿಲ್ಲ, ಡ್ಯೂಟಿ ಬರಕ್ ಹೋಗಿಲ್ಲ ಬೆಳಗ್ಗೆ. ಅಂದ್ರೆ ಸನ್ ಸ್ಟ್ರೋಕ್ ಏನಾದ್ರು ಹಾಕ್ಬಿಟ್ರೆ ಹೀಟ್ ಸ್ಟ್ರೋಕ್ ಅಂತಾನೆ, ಅದು ಹಾಕುವಂತಹ ತುಂಬಾ ಚಾನ್ಸಸ್ ಇರುತ್ತೆ. ಇವಾಗ ಇರುವಂತಹ ಇದರಲ್ಲಿ ರೋಡ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ, ಏನು ಮಾಡೋಕ್ಕಾಗಲ್ಲ. ಸೊ ಆ ರೀಸನ್ ಇಂದ ಡ್ಯೂಟಿಗೆ ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಖ ಎಲ್ಲ ನೋಡ್ಬೋದು ಹೆಂಗ್ ಊದೋಗಿದೆ ಅಂತ ಅಂದ್ಬಿಟ್ಟು. ಹೆವಿ ಸುಸ್ತು, ಟಯರ್ಡ್, ಏನು ಮನಸ್ಸೇ ಬರೋದಿಲ್ಲ ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಈಗ ಒಂದು ಸಾಯಂಕಾಲ ಹೋದ್ರೆ ಒಂದು 10 ಗಂಟೆವರೆಗೂ ಡ್ಯೂಟಿ ಮಾಡ್ಬೋದಲ್ವಾ. ಆ ರೀಸನ್ ಇಂದ ಇಷ್ಟೊತ್ತಿಗೆ ಬಂದಿರೋದು. ಸೊ ಇಲ್ಲೆಲ್ಲೋ ತೋರಿಸ್ತಿದೆ, ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ. ಇದೇ ಜಾಗ. ಮೊದಲನೆಯ ಬಾಡಿಗೆ ಡ್ರಾಪ್ ಆಯಿತು. ಟೈಮ್ ಬಂದು 6:15 ಆಯಿತು. ಆಲ್ಮೋಸ್ಟು ಎಷ್ಟು ಅಂತ ಕೇಳ್ತೀರಾ, ಇವತ್ತಿನ ಫಸ್ಟ್ ಬಾಡಿಗೆ 380 ರೂಪಾಯಿ. ಡ್ಯೂಟಿಗಳು ಬರ್ತಿದ್ದಾವೆ. ಇಲ್ಲಿಂದ ಯಾವುದಾದ್ರೂ ಒಂದು ಡ್ಯೂಟಿ ಹಾಕೊಂಡು ಹೋಗೋಣ. ಆ್ಯಕ್ಚುಲಿ ಕಸ್ಟಮರ್ ಬಂದು ಮೇನ್ ರೋಡಲ್ಲಿ ಹಾಕಿದ್ದು, ನಾನು ಸ್ವಲ್ಪ 1 ಕಿಲೋಮೀಟರ್ ಅಷ್ಟು ಒಳಗಡೆ ಕರ್ಕೊಂಡ್ಬಂದಿದ್ದಾರೆ. ಮೇನ್ ರೋಡಲ್ಲಿ ಇದ್ದಿದ್ದು, ಇದು ಕೂಡ್ಲು ಗೇಟು ಡ್ರಾಪ್ ಇದ್ದಿದ್ದು. ಈಗ ಒಂದು ಕೆಲಸ ಮಾಡಮ್ಮ, ಇನ್ನೊಂದು ಅಪ್ಲಿಕೇಶನ್ ಕೂಡ ಆನ್ ಮಾಡ್ತೀನಿ. ಆಗ್ತಿಲ್ಲ ಇವಾಗಲೂ ಕೂಡ ಹೆವಿ ಸುಸ್ತು ಅನಿಸ್ತಾ ಇದೆ. ಹುಷಾರಾಗಿರಿ ಅಂತ ಅಂದರೆ ಮಾಮೂಲಿ ಈಗ ಬಿಸಿಲಿರೋದ್ರಿಂದಾಗಿ ಈ ಸ್ಟ್ರೋಕ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಏನಾದರೂ ಡಿಹೈಡ್ರೇಷನ್ ಆಯಿತು ಅಂತ ಅಂದರೆ ವಾರಾನ್ಗಂಟ್ಲೆ ರಜೆ ಹಾಕ್ಕೊಂಡು ಮತ್ತೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿರಿ, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ORS ಪೌಡ್ರ್ ಎಲ್ಲ ಬರುತ್ತೆ, ಅದನ್ನು ಕೂಡ ಉಪಯೋಗಿಸಿ. ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಉಪಯೋಗಿಸಿದ್ರು ಓಕೆ, ಇಲ್ಲ ಅಂದರೆ ನಿಮ್ಗೆ ಗೊತ್ತಿದ್ರೆ ಉಪಯೋಗಿಸ್ಕೋಬೋದು. ನಾನಂತೂ ದಿನಕ್ಕೆ ಒಂದೊಂದು ಎಲೆಕ್ಟ್ರಲ್ ಪೌಡ್ರ್ ಅಂತ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದೀನಿ. ಯಾವುದೇ ಪ್ರಮೋಷನ್ ಅಲ್ಲ, ನಾನು ಹೇಳ್ತಾ ಇರೋದು. ಯಾಕಂದರೆ ಬಾಡಿಯಲ್ಲಿ ನೀರು ಬಂದುಬಿಟ್ಟು ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿರಬೇಕು ಅಂತಂದರೆ ಎಲೆಕ್ಟ್ರಲ್ ಪೌಡ್ರ್ ORS ಅಂತ ಅಂದ್ಬಿಟ್ಟು ಬರುತ್ತೆ, ಅದನ್ನು ಬಳಸ್ಕೋಬೋದು. ಎಲ್ಲ ಇಟ್ಟಿದ್ನಲ್ಲಪ್ಪ, ಎಲ್ಲ ಹೋಗಿ ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಡೈಲಿ ಒಂದೊಂದು ಎತ್ಕೊಳ್ತಾ ಇದ್ದೀನಿ. ಸುಮ್ಮನೆ ಅದು ಜಾಸ್ತಿ ಎತ್ಕೊಳೋದು ಒಳ್ಳೇದಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆ. ಈಗ ಸಾಯಂಕಾಲ ಆದರೆ ಒಂದು ಸ್ವಲ್ಪ ಹೆಂಗೋ ಮೇಂಟೈನ್ ಮಾಡ್ಕೋಬೋದು. ಬಿಸಿಲಿರಲ್ವಲ್ಲ, ನೋಡ್ಬೋದು ಯಾವ ಥರ ಇದೆ ವೆದರ್ ಅಂತ. ಒಂದು ಸ್ವಲ್ಪ ಇವಾಗ್ಲೂ ಸೆಕೆ ಅನಿಸುತ್ತೆ, ರನ್ನಿಂಗಲ್ಲಿ ಅಷ್ಟೇನು ಗೊತ್ತಾಗಲ್ಲ ಅಷ್ಟೇ. ಹಗಲತ್ತು ಕಸ್ಟಮರ್ ಇದ್ದಾರೆ ಅಂತಂದರೆ ಇದ್ದಾರೆ. ಡ್ಯೂಟಿಗಳು ಬರ್ತಿದೆಯಾ ಅಂತ ಕೇಳಿದ್ರೆ ಬರ್ತಿದೆ. ಬಟ್ ಏನಂತಂದರೆ ಸ್ವಲ್ಪ ಮಧ್ಯಾಹ್ನ ಹೊತ್ತು ಡೇ ಹೊತ್ತು ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ. ಎಕ್ಸಾಂಪಲ್ ನೋಡಿ, ಬಿಸ್ಲಿಗೆ ಹೆಂಗಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸ್ವರ್ಗೋಗಿಲ್ಲ, ಊದ್ಕೊಬಿಟ್ಟಿದ್ದೀನಿ ಆಯಿತಾ. ಮುಖ ಎಲ್ಲ ಇಷ್ಟು ದಪ್ಪ ಆಗ್ಬಿಟ್ಟಿದೆ, ಯಾಕಂತಂದರೆ ಸಿಕ್ಕಾಬಿಟ್ಟೆ ಬಿಸಿಲು. ಮತ್ತು LPG ಗಾಡಿಗಳು ಕೂಡ ತೀರಾ ಕಡಿಮೆ. ಒಂದು ಕಡೆ ಗ್ಯಾಸ್ ಸಿಕ್ಕಿದ್ರೆ ಇನ್ನೊಂದು ಕಡೆ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗ್ತಿದೆ, LPG ಗಾಡಿಯವ್ರು ಕೂಡ ತುಂಬ ಜನ ಕಮ್ಮಿ ಹೊರಗಡೆ ಬರ್ತಿರೋ ಡ್ಯೂಟಿ ಮಾಡೋಕ್ಕೆ. ಒಂದು ದಿವಸ ಮಾಡಿದ್ರೆ ಒಂದು ದಿವಸ ಮಾಡೋಕ್ಕಾಗ್ತಿಲ್ಲ. ಒಂದು ದಿವಸ ಗ್ಯಾಸ್ ಹಾಕ್ಸ್ತಾರೆ, ಒಂದು ದಿವಸ ಡ್ಯೂಟಿ ಮಾಡ್ತಾರೆ. ಅದೊಂದು ರೀಸನಿಂದ ಸ್ವಲ್ಪ ಗಾಡಿಗಳಿಗೆ, ಆಟೋಗಳಿಗೆ ಸ್ವಲ್ಪ ಡ್ಯೂಟಿಗಳು ಸಿಗ್ತಾ ಇದೆ. CNG ಗಾಡಿಗಳಿಗೆ, CNG ಗಾಡಿ ಇರೋರಿಗೆ ಓಕೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನನಗೆ ಯಾವುದೇ ಥರ ಗ್ಯಾಸ್ದೇನು ಪ್ರಾಬ್ಲಮ್ ಆಗ್ತಿಲ್ಲ, ಯಾಕಂದರೆ ನಾನು ನಮ್ಮನೆ ಹತ್ರದಿಂದ ಹಾಕ್ಸ್ತೀನಲ್ವಾ, ಅದಕ್ಕೆ ಈ ಥರ ಇರೋದು. ನೋಡೋಣ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಬಂದು ಸದ್ಯಕ್ಕೆ ಬೇಗೂರಲ್ಲೇ ಇದ್ದೀನಿ. ಟೈಮ್ ಬಂದು 6:30 ಆಗಿದೆ. ನೋಡೋಣ, ಇಲ್ಲಿಂದ ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗುವ. ಹಾಗೆ ತುಂಬ ಜನ ಕೇಳ್ತಿದ್ರಿ ನಿಮ್ಮದು ಆಟೋ ಯಾವ ಮಾಡಲು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಆಟೋ ಬಂದುಬಿಟ್ಟು 2023 ಮಾಡಲು. ಆಲ್ಮೋಸ್ಟು 70,000 ಕಿಲೋಮೀಟ್ರ್ ಓಡಿದೆ ಆಯಿತಾ. 70,000 ಕಿಲೋಮೀಟ್ರ್ ಓಡಿದೆ ಗಾಡಿ, ನೋಡಬಹುದು. ಆಲ್ಮೋಸ್ಟ್ 70,000 ಕಿಲೋಮೀಟ್ರು. ಆ್ಯಕ್ಚುಲಿ ಏನಂತಂದರೆ ಒಂದು 1,000 1,500 ಅಷ್ಟು ಕಿಲೋಮೀಟ್ರು ಇದು ಏನೋ ರೀಡಿಂಗ್ ತಗೊಳ್ಲಿಲ್ಲ. ಅದರದ್ದು
ಏನಂತಾರೆ ಕಟಾಗ್ಬಿಟ್ಟಿತ್ತು, ಅದ್ರದ್ದು ಓಡುತ್ತಲ್ವ ವೈರು, ಅದೇನೋ ಒಂದು ಪಿನ್ ಇತ್ತು, ಅದು ಕಟಾಗ್ಬಿಟ್ಟಿತ್ತು, ಅದಕ್ಕೆ ಮೀಟ್ರ್ ಓಡ್ತಾ ಇರಲಿಲ್ಲ. 70,000 ಕಂಪ್ಲೀಟ್ ಆಗಿದೆ. ಜಸ್ಟ್ ಮಿಸ್ ಆಯಿತು ಮಾತಾಡ್ತಾನೆ. ಬ್ರೂಕ್ ಫೀಲ್ಡಿಗೆ ಒಂದು ಬಾಡಿಗೆ ಅದೊಂದು ಸಿಕ್ಬಿಟ್ಟಿದ್ರೆ ಆಲ್ಮೋಸ್ಟ್ 700 ರೂಪಾಯಿ ಆಗೋದು. ಅದು ಕಸ್ಟಮರ್ 410 ರೂಪಾಯಿ ಕೊಟ್ಟು ಹೋದ್ರು. ಗಾಡಿನಲ್ಲಿ ಸ್ನೇಹಿತರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದೇನಪ್ಪ ಅಂತಂದರೆ ಕಾಣಿಸ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಒಟ್ಟಾರೆ ಪೆಟ್ರೋಲು ಫುಲ್ಲು ಡ್ರೈ ಆಗ್ಬಿಡೈತೆ. ನೋಡ್ಬೋದು ಇದ್ರ ಒಳಗಡೆ ಫೋಕಸ್ ಬೀಳ್ತಾ ಇಲ್ಲ, ಇದ್ರ ಒಳಗಡೆ ನೋಡ್ಬೋದು ಇಲ್ಲಿ ಡ್ರೈ ಆಗ್ಬಿಡೈತೆ. ಅದಕ್ಕೆ ನೋಡ್ಕೊಂಡಿರ್ಲಿಲ್ಲ, ಗಾಡಿ ಆಫ್ ಆಗ್ತಾ ಇದೆ. ಗ್ಯಾಸ್ ಇದೆ, ಗ್ಯಾಸ್ ಬಂದ್ಬಿಟ್ಟು 4 ಪಾಯಿಂಟ್ ಫುಲ್ ಇದೆ ನನ್ನ ಇದರಲ್ಲಿ ಗಾಡಿನಲ್ಲಿ. ನೋಡ್ಬೋದು 4 ಪಾಯಿಂಟ್ ಫುಲ್ ಇದೆ ಗಾಡಿನಲ್ಲಿ ಗ್ಯಾಸು, ಆದರೆ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಇಲ್ದಿದ್ದಕ್ಕೆ ಗಾಡಿ ಬಂದು ಅವಾಗ ಆಫ್ ಆಗ್ತಿದೆ. ಒಂದೊಂದ್ಸತಿ ಪೆಟ್ರೋಲ್ಗೆ ಹಾಕ್ಕೊಂಡ್ರು ಅಂದರೆ ಪಿಕಪ್ ಡೌನ್ ಆಗೋದು, ಗ್ಯಾಸಲ್ಲಿ ಇದ್ರೂ ಪಿಕಪ್ ಡೌನ್ ಆದಂಗೆ ಆಗೋದು. ಇವಾಗ ಏನು ಪ್ರಾಬ್ಲಮ್, ಗಾಡಿನಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂದ್ಕೊಂಡು ನೋಡಿದ್ರೆ ಪೆಟ್ರೋಲ್ ಫುಲ್ಲು ಡ್ರೈ ಆಗ್ಬಿಡೈತೆ. ಇಲ್ಲಿ ಯಾವುದೇ ಥರ ಸೈನ್ ಆಗಲಿ ವಾರ್ನಿಂಗ್ ಆಗಲಿ ಪೆಟ್ರೋಲ್ದು ಕುಯ್ ಅಂತ ಸೌಂಡ್ ಬರಬೇಕಿತ್ತು, ಬರ್ತಾ ಇಲ್ಲ. ಆಯಿತಾ, ಇಲ್ಲಿ ಪೆಟ್ರೋಲ್ ಸಿಂಬಲ್ ಏನು ನೋಡ್ತಾ ಇದ್ದೀರಾ, ಅದು ಮಾಡಿ ತೋರಿಸ್ತೀನಿ. ಇಲ್ಲಿ ಸೆನ್ಸರ್ ವರ್ಕ್ ಆಗ್ತಿಲ್ವ ಏನೋ ಗೊತ್ತಿಲ್ಲ ನೋಡಿ, ಆ ಸಿಂಬಲ್ ಬಂದ್ಬಿಟ್ಟು ಇದು ಬ್ಲಿಂಕ್ ಆಗ್ತಾ ಇರುತ್ತೆ ಪೆಟ್ರೋಲ್ ಇಲ್ಲ ಅಂತಂದರೆ, ಅದೂ ಆಗ್ತಾ ಇಲ್ಲ. ಆಮೇಲೆ ಈಗ ಅದೊಂದು ಇರೋದಕ್ಕೆ ಗೊತ್ತಾಗಿಲ್ಲ, ನಾನೇನೋ ಪೆಟ್ರೋಲ್ ಐತೆ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತು. ಏನು ಹೇಳಿ, ಪೆಟ್ರೋಲ್ ಇಲ್ಲ, ಅದಕ್ಕೆ ಗಾಡಿ ಪಿಕಪ್ಪು ಡೌನ್ ಆಗಿಬಿಡೈತೆ. ಗ್ಯಾಸಲ್ಲಿ ಕೂಡ ಗಾಡಿ ಆಫ್ ಆಗ್ತಾ ಇದೆ. ಸೊ ಹೋಗಿ ಈಗ ಫಸ್ಟ್ ಪೆಟ್ರೋಲ್ ತುಂಬಿಸ್ಬೇಕು. ಈಗ ಮತ್ತೆ ಸೆಲ್ಫ್ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಎತ್ಕೊಳ್ತಾ ಇಲ್ಲ, ತುಂಬ ಸ್ಲೋ ಎತ್ಕೊಳ್ತಾ ಇದೆ. ಫಸ್ಟ್ ಪೆಟ್ರೋಲ್ ಹಾಕೋಣ, ಫಸ್ಟು ಹೋಗಿ ಪೆಟ್ರೋಲ್ ಹಾಕಿಸ್ಕೊಳೋಣ. ಇಲ್ಲ ಗಾಡಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಏನಿಲ್ವಾ ಪೆಟ್ರೋಲು. ಸೊ ಪೆಟ್ರೋಲು ಎಷ್ಟು ಹಿಡಿಸುತ್ತಾರೆ ಸಾಕಿ, ಚೆಲ್ಬೇಡ್ರಿ ಅಷ್ಟೆ. ಎಷ್ಟಿದೆ ರೇಟ್ ಪೆಟ್ರೋಲು? ಆಲ್ಮೋಸ್ಟ್ ಪೆಟ್ರೋಲ್ ಇರೋದು. ಚೆಲ್ಲೋದು ಬೇಡಣ್ಣ, ನೋಡ್ಕೊಳ್ಳಿ. ತುಪ್ಪ ಫುಲ್ ಮಾಡಿಬಿಡಿ, ಹಾಕಿ ಚೂರು, ಇನ್ನೊಂದು ಚೂರು ಹಾಕ್ತೀರಾ? ಇನ್ನೊಂದು ಚೂರು. ಇಲ್ಲ ಕರೆಕ್ಟ್ ಆಯ್ತು ಬಿಡಿ, ಸಾಕು. ಸ್ಕ್ಯಾನಿಂಗ್ ಕೊಟ್ಬಿಡಿ. 206 ರೂಪಾಯಿ ಹಿಡಿಸೈತೆ. ಒಟ್ಟು 206 ರೂಪಾಯಿ ಅಷ್ಟು ಪೆಟ್ರೋಲ್ ಹಿಡಿಸ್ತು. ಅವತ್ತೇ ನೋಡ್ಕೋಬೇಕಿತ್ತು, ನೋಡ್ಕೊಳ್ಳಿಲ್ಲ, ಏನು ಮಾಡೋಕ್ಕಾಗುತ್ತೆ. ಇವಾಗ ಹಾಕಿಸ್ಲೇಬೇಕು. ಫುಲ್ ಹಾಕ್ಸಿದ್ದೀನಿ ಈಗ, ಪೆಟ್ರೋಲು ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿತ್ತು. ಹಾಕ್ಕೊಂಡು ಈಗ ರೆಡಿ. ಥ್ಯಾಂಕ್ ಯು. ರೂಪಾಯಿ ಅಷ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್. ಯಾಕಂದರೆ ಈಗ ಸ್ವಲ್ಪ ಪೆಟ್ರೋಲ್ ಆನ್ ಮಾಡ್ತೀನಿ. ಒಂದೊಂದು ಸತಿ ಏನಾಗ್ಬಿಡುತ್ತೆ, ಪೆಟ್ರೋಲಲ್ಲಿ ಈಗ ಆನ್ ಆಗಿದೆ. ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಇದಿರುತ್ತಲ್ವಾ, CNGದು ಆಯಿಲ್ ಥರ ಬರುತ್ತಲ್ವ, ಅದು ಇಂಜೆಕ್ಟರಲ್ಲಿ ಹೋಗ್ಬಿಟ್ಟಿರುತ್ತೆ. ಯಾವಾಗೆಲ್ಲ ಗಾಡಿ ಅಂದರೆ ಇದು ಗ್ಯಾಸಲ್ಲಿ ಓಡ್ತಾ ಅವಾಗ ಪೆಟ್ರೋಲ್ ಏನಕ್ಕೆ ಎತ್ಕೊಳುತ್ತೆ ಅಂದರೆ, ಒಂದು ಪಿಕಪ್ ಡೌನ್ ಆದಾಗ, ಇಲ್ಲಾಂದರೆ ಇಂಜೆಕ್ಟರ್ ಕ್ಲೀನ್ ಮಾಡೋಕ್ಕೋಸ್ಕರ ಪೆಟ್ರೋಲ್ನ ಎಳ್ಕೊಳೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಈಗ ಒಂದು ಸ್ವಲ್ಪ ಹೊತ್ತು ಓಡಲಿ, ನಾನು ಪೆಟ್ರೋಲಲ್ಲೇ ಓಡಿಸ್ತೀನಿ 1 ಕಿಲೋಮೀಟ್ರು. ಯಾವುದಾದ್ರೂ ಬಾಡಿಗೆ ಹಾಕ್ಕೊಂಡು ಹೋಗೋಣ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಸಾಕು. 1 ಕಿಲೋಮೀಟ್ರ್ ಆದಮೇಲೆ ಸರಿ ಆಗ್ಬಿಡುತ್ತೆ, ಇಂಜೆಕ್ಟ್ರೂ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಇಂಜೆಕ್ಟ್ರು ಗೋವಿಂದ ಹೊಗೆ ಹಾಕಿಸ್ಕೊಳೋದಂತ ಗ್ಯಾರಂಟಿ. HSRಲ್ಲೇ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಟ್ರೀಟ್ ಫುಡ್ಗೆ ಅಂತಲೇ ನಿಂತಿರೋದು, ಎಲ್ಲ ಫುಲ್ ಸ್ಟ್ರೀಟ್ ಫುಡ್ ಅಂತಾನೆ. ಫುಲ್ ಜನ ತುಂಬಿ ತುಳುಕ್ತಾ ಇರುತ್ತೆ. ಎಲ್ಲೆಲ್ಲೋ ಜನ, ಎಲ್ಲೆಲ್ಲೋ ಜನ. ಸ್ಟ್ರೀಟ್ ಫುಡ್ ತಿನ್ನಬೇಕು ಅಂತಂದರೆ ಇಲ್ಲಿ ಬರುವಾಗ ನಾನು ಒಂದ್ಸತಿ ಬಂದು ಇಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಜಾಗ ಖಾಲಿ ಅಂತ ಇಲ್ಲ. ಆಯ್ತಾ, ಇವಾಗ ಎಲ್ಲ ಕಡೆ ಬರೀ ಇಂಥ ಸ್ಟ್ರೀಟ್ ಫುಡ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರು ಕಲ್ತ್ಕೊಂಡ್ರೆ ನಾವು ಕೂಡ ಮಾಡಬಹುದು.
ಫೈನಲಿ ಮನೆಗೆ ಬಂದಾಗಿದೆ. 9:20 ಇವತ್ತಿನ ಅರ್ನಿಂಗ್ಸು ಒಂದೇ ಸತಿ ತೋರಿಸ್ಬಿಡ್ತೀನಿ. ಸೊ ನೋಡಿ, 990 ರೂಪಾಯಿ ಮಾಡ್ಕೊಂಡು ಬಂದಿದ್ದೀನಿ. ಇದೇ ಇವತ್ತಿನ ಅರ್ನಿಂಗ್. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಮಾಡ್ಬೋದಿತ್ತು. ಎಲ್ಲಪ್ಪ ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಆ HSR ಲೇಔಟ್ಗೆ ಹೋಗಿ ಸಿಗಾಕೊಂಡೆ. ಅಲ್ಲಿ ಅಂಥ ಡ್ಯೂಟಿ ಏನು ಬರ್ತಿತ್ತು, ಕ್ಯಾಚ್ ಆಗ್ತಿರ್ಲಿಲ್ಲ. ಆಯಿತಾ, ಮಿನಿಮಮ್ ಒಂದೇ ಒಂದು ಮಾತ್ರನೇ ಲಾಂಗ್ ಹೋಗಿದ್ದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಬಂದು ಅಲ್ಲಲ್ಲೇ ಡ್ಯೂಟಿ ಮಾಡ್ಕೊಂಡು ಬಂದಿದ್ದು. ಇನ್ನೂ ಸ್ವಲ್ಪ ಹೊತ್ತು ಡ್ಯೂಟಿ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ನಾಳೆ ಕೆಲಸ ಇದೆ ಸೋಮವಾರ. ಹಾಗಾಗಿ ನಾನೀಗ ಸ್ಟಾಪ್ ಮಾಡಿಬಿಟ್ಟು ಸೀದಾ ಮನೆಗೆ ಬಂದುಬಿಟ್ಟೆ. ಮತ್ತೆ ಸ್ಟಾರ್ಟ್ ಮಾಡುವ ಡ್ಯೂಟಿ. ಸೊ ಇವಾಗ ಹೇಳ್ಬೇಕಂದ್ರೆ ಅದೇ ಹಗ್ಲೊತ್ತಂತೂ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ. ರೀಸನ್ ಬಂದು ಹೇಳೋದ್ನಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತೆ. ಆ ರೀಸನಿಂದ. ಆಮೇಲೆ ತುಂಬ ಜನ ಪಾರ್ಟ್ ಟೈಮ್ ಮಾಡಿ ತೋರಿಸಿ ಬ್ರೋ, ನಮಗೊಂದು 5 ಗಂಟೆಯಿಂದ 10 ಗಂಟೆವರೆಗೂ ನಾವು ಡ್ಯೂಟಿ ಮಾಡಿದ್ರೆ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಿರುತ್ತೆ. ಸೊ ಡ್ಯೂಟಿಗಳು ಆಯ್ತವೆ, ಹೇಳೋಕ್ಕಾಗಲ್ಲ, ಒಂದೊಂದು ಸತಿ ಆಗ್ಬಿಡುತ್ತೆ, ಒಂದೊಂದು ಸತಿ ಆಗಲ್ಲ. ಈಗ ಮೇಯ್ನಾಗಿ ಯಾಕೆ ಡ್ಯೂಟಿಗಳು ಆಗ್ತಿದೆ, ಜಾಸ್ತಿ ಬರ್ತಿದೆ ಅಂತ ಅಂದರೆ ಒಂದೇ ಒಂದು ರೀಸನು, LPG ಗಾಡಿಗಳೈತೆ. LPG ಗಾಡಿಗಳೆಲ್ಲ ತುಂಬಾ ತೀರಾ ಕಡಿಮೆ ಇದ್ದಾವೆ. ಹಾಗೆ ಬಿಸ್ತಿರೋದ್ರಿಂದಾಗಿ ಪಾಪ ಬೆಳಗ್ಗೆ ತುಂಬ ಜನ ಬಂದಿರ್ತಾರೆ, ಒಂದು 3 ಗಂಟೆ 2 ಗಂಟೆಗೆಲ್ಲ ಹೊಂಟೋಗಿರ್ತಾರೆ. ಯಾರು ಈ ಸೆಕೆಂಡಲ್ಲಿ ಈ ದಗೆನಲ್ಲಿ ಡ್ಯೂಟಿ ಮಾಡ್ತಾರೆ ಈ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಬರಲ್ಲ. ಉದಾಸನೆ ಮತ್ತು ಸುಸ್ತು. ನನಗೂ ಅಂತೂ ಹೆವಿ ಸುಸ್ತಾಗ್ತಾಯಿದೆ, ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಈ ಬಿಸಿಲಿರೋದ್ರಿಂದಾಗಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.